ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತೊಂದು ಇನ್ಸ್ಟೆಂಟ್ ಆದಂಥ ಒಂದು ತಟ್ಟೆ ಇಡ್ಲಿ ಥರ ಅಲ್ಲ, ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಬೇಗ ಆಗಬೇಕು ನೋಡ್ರಿ. ನಾವು ರಾತ್ರಿ ನೆನೆಸ್ಲಿಲ್ಲ, ರಾತ್ರಿ ನಾವು ರುಬ್ಬಿಡಲಿಲ್ಲ ಅಂತಂದರೆ ಬೆಳಿಗ್ಗೆ ಅಂದರೆ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು, ಮನೆಗಿದ್ದವರಿಗಾಗಿರ್ಬೋದು ಸ್ವಲ್ಪ ಟೆನ್ಷನ್ ಜಾಸ್ತಿ ಇರುತ್ತೆ, ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಆ ಟೈಮ್ನಲ್ಲಿ ನೋಡಿರಿ, ಈಗ ನಾ ಇಲ್ಲೊಂದು ಕಪ್ಪು ಅಕ್ಕಿಯನ್ನು ತೊಗೊಂಡಿದ್ದೀನಿ ರೀ. ಈ ಅಕ್ಕಿಯನ್ನು ಬಿಸಿನೀರಿನಲ್ಲಿ ಹಾಕಿ ನೆನೆಸಿದ್ದೀನಿ ರೀ. 1 ಗಂಟೆ ಬಿಸಿನೀರಿನಲ್ಲಿ ನೆನೆಸಿದ್ರೆ ಸಾಕು. ನಿಮಗೆ ಟೈಮ್ ಇತ್ತು ಅಂತಂದರೆ ನೈಟು 1 ಕಪ್ ಅಕ್ಕಿ ನಿಮಗೆ ಎಷ್ಟು ಅಳತೆ ನೋಡಿ, 1 ಕಪ್ಪು 1 ಲೋಟ ಎಷ್ಟಾದ್ರೂ ನೆನೆಸ್ಬೋದು. ಇದು ನಮಗೆ ನಾನು ಈ ಥರ ತಟ್ಟೆ ಇಡ್ಲಿ ಥರನೇ ಸಾಫ್ಟು ಮತ್ತು ಸ್ಪಂಜ್ ಥರ ಬರುತ್ತೆ ರೀ. ತುಂಬ ಒಳ್ಳೆಯದು ಮಕ್ಕಳಿಗೆ, ಬೆಳಿಗ್ಗೆ ತಿಂಡಿನೂ ಆಗುತ್ತೆ, ಮಧ್ಯಾಹ್ನ ಲಂಚ್ಗೂ ಆಗುತ್ತೆ. ಹಾಗಾಗಿ 1 ಕಪ್ ಅಕ್ಕಿ ಇಲ್ಲಿ ನೋಡಿರಿ. ಈ 1 ಕಪ್ ಅಕ್ಕಿನಲ್ಲಿ 1/4 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ರವೆ ಅಂತಂದರೆ ನೋಡಿರಿ, ಇದು ಬಾಂಬೆ ರವೆ ಥರ ಬರುತ್ತೆ ನೋಡಿರಿ, ಸ್ವಲ್ಪ ದಪ್ಪ ಬರುತ್ತೆ. ಚಿರೋಟಿ ರವೆ ಅಲ್ರಿ, ಇದು ಬಾಂಬೆ ರವೆ ಥರ ಬರುತ್ತೆ ಇದು. ಮತ್ತು ಇದು 1 ಕಪ್ ಅಕ್ಕಿನಲ್ಲೇ 1/4 ಕಪ್ನಷ್ಟು ಮೊಸರು, ಮತ್ತಿಲ್ಲಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ನೋಡಿ ಖಾರಕ್ಕೆ ನೋಡಿ ಹಾಕೋತೀನಿ, ಸ್ವಲ್ಪನೇ ಶುಂಠಿ. ಇವು ನಮಗೆ ಬೇಕಾಗಿರುವಂತಹ ಪದಾರ್ಥಗಳು. ನಾವು ಇವಾಗ ನೋಡಿರಿ, ಇದು ನಾವು ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕೋತೀವಿ ನೋಡಿರಿ. ನೀವು ನೋಡ್ಬೋದು ರೀ, ನಾನು ಅಕ್ಕಿಯನ್ನು ತೆಗೆದು ಮತ್ತು ಇಲ್ಲಿ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ನೀರನ್ನು ಎಲ್ಲನೂ ತೆಗೆದಿದ್ದೀನಿ ರೀ, ನೀರೇನೂ ಇಲ್ಲ. ಇದಕ್ಕೆ ನೋಡಿರಿ, ನಾವು 1/4 ಕಪ್ನಷ್ಟು ಮೊಸರು ಅಂದರೆ 1/4 ಕಪ್ನಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ರೀ. ಈ ಮೊಸರೊಳಗೆ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ಮತ್ತು ಶುಂಠಿ ತೊಗೊಂಡಿದ್ದೀನಿ ರೀ, ಶುಂಠಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ನೋಡ್ಬೋದು ನೀವು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಇದು ದೊಡ್ಡದು ಮತ್ತು ದಪ್ಪ ಖಾರ ಇದೆ ಅನ್ನಿಸ್ತದೆ ರೀ, ಅದಕ್ಕೆ ನಾನು ಒಂದೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ಈಗ ನಾನು ಇದಕ್ಕೆ ಒಂಚೂರು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ. ಇವಾಗ ನೋಡಿರಿ, ನಾನು ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು, ತುಂಬ ಬೇಡ, ಸ್ವಲ್ಪನೇ. ಇವಾಗ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ರೀ. ಇವಾಗ ನಮ್ಮದು ಮಿಕ್ಸಿ ಆಗಿದೆ ನೋಡ್ಬೋದು ರೀ. ನಾನು ಇದನ್ನು ಈ ಒಂದು ಬೌಲಿಗೆ ಹಾಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಮ್ಮದು ಆಗಿದೆ. ಇದು ನಾವು ಮಿಕ್ಸಿ ಮಾಡ್ಕೊಂಡು ಆಗಿದೆ ನೋಡ್ಬೋದು ರೀ. ಈ ಥರನೇ ಬ್ಯಾಟರ್ ಇರಬೇಕು. ಅಂದರೆ ಇದು ನೋಡಿರಿ, ಒಂಥರ ಚಿರೋಟಿ ರವೆ ಯಾವ ಥರ ಇರ್ತದೆ ನೋಡಿರಿ, ಅದೇ ಥರನೇ ಈ ಥರ ನಮಗೆ ಅಕ್ಕಿಯನ್ನು ಸ್ವಲ್ಪನೇ ಅದು ಇರಬೇಕು. ಅಂದರೆ ತುಂಬ ನೈಸ್ ಬೇಡ, ಈ ಥರನೇ ಚಿರೋಟಿ ರವೆ ಬರುತ್ತಲ್ರಿ, ಆ ಥರನೇ ನಾವು ಮಿಕ್ಸಿ ಮಾಡ್ಕೋಬೇಕು. ಈಗ 1/4 ಕಪ್ಪು ರವೆಯನ್ನು ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಸೋಡಾ ಮತ್ತು ಈಸ್ಟು ಏನು ಹಾಕೋದಿಲ್ಲ ರೀ. ಇದನ್ನು ನಾವು ಈ ಥರನೇ ಕಲಿಸಿಟ್ಕೋಬೇಕಾಗತ್ತೆ. ಇದು ನಮಗೆ ಬ್ಯಾಟರು ಇವಾಗ ರೆಡಿ ಆಗಿದೆ ರೀ. ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದೇನೆ. ಒಂದು 15 ನಿಮಿಷಗಳ ಕಾಲ ಇದನ್ನು ಈ ಥರನೇ ಮುಚ್ಚಿ ನಾನು ಇಡ್ತಾ ಇದ್ದೀನಿ ರೀ. ನಾವು ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿರಿ. ಈಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ನಾವು ಒಂದು ಅರ್ಧ ಹೋಳ್ನಷ್ಟು 1/4 ಹೋಳ್ನಷ್ಟು ತೆಂಗಿನಕಾಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಶುಂಠಿ ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣಸು, ಮತ್ತು ನೋಡ್ಬೋದು ಇಲ್ಲಿ ಹುರ್ಗಡ್ಲೆ ಸ್ವಲ್ಪ, ಕಡಲೆ ಬೀಜ ಸ್ವಲ್ಪ. ಕಡಲೆ ಬೀಜ ನೀವು ಹುರಿದು ಹಾಕ್ಕೊಂಡ್ರೂ ಆಗುತ್ತೆ, ಹಸಿ ಹಾಕ್ಕೊಂಡ್ರೂ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ರೀ. ನಿಮಗೆ ಬೇಕಿದ್ದರೆ ಹುಣಸೆ ಹುಳಿ ಬರುತ್ತೆ ನೋಡಿರಿ, ಅದನ್ನು ಸಹ ಹಾಕ್ಕೋಬೋದು. ನಾನಿಲ್ಲಿ ಕೊತ್ತಂಬರಿ ಅನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ನಾವು ಚಟ್ನಿಯನ್ನು ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಾನು ಈಗ ಮಿಕ್ಸಿ ಮಾಡ್ಕೊಂಬಂದಿದ್ದೇನೆ. ನಮ್ಮದು ಚಟ್ನಿ ರೆಡಿಯಾಗಿದೆ, ತುಂಬ ಟೇಸ್ಟಾಗಿರುತ್ತೆ. ನಾವು ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ರೀ. ನೋಡ್ಬೋದು ರೀ, ನಾನು ಚಟ್ನಿಗೆ ಮತ್ತು ನಾನು ರೆಡಿ ಮಾಡಿ ಇಟ್ಕೊಂಡಿ ನೋಡಿರಿ ರುಬ್ಬಿದ ಅಕ್ಕಿ ಇದು, ಅದಕ್ಕೆ ನಾನು ಈಗ ಒಗ್ಗರಣೆಯನ್ನು ಹಾಕೋತಾ ಇದ್ದೇನೆ. ನೋಡ್ಬೋದು ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ತುಂಬ ಸಿಡಿತಾ ಇತ್ತು ಅಂದರೆ ಈ ಥರ ತೊಗೊಳ್ಳಿ. ನಾನು ಕಾಯ್ದಿದೆ ಜಾಸ್ತಿ. ಈ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಒಂದು 2 ಸ್ಪೂನಷ್ಟು. ಇದನ್ನು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಲೈಟು ಗೋಲ್ಡನ್ ಬ್ರೌನ್ ಆಗಬೇಕು ರೀ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇವಾಗ ನಮಗಿದು ಒಗ್ಗರಣೆ ರೆಡಿಯಾಗಿದೆ. ನಾನು ಈ ಒಗ್ಗರಣೆಯನ್ನು ನೋಡಿರಿ, ಈಗ ನಾವು ಹಿಟ್ಟು ಮಾಡಿಟ್ಕೊಂಡಿದ್ದೆ ನೋಡಿರಿ, ಇದಕ್ಕೆ ನಾವು ಸ್ವಲ್ಪನೇ ನಮ್ಮದು ಇದು ಎಣ್ಣೆ ಮತ್ತು ಒಗ್ಗರಣೆಯನ್ನು ಸೇರಿಸ್ಕೋಬೇಕಾಗತ್ತೆ. ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ, ಹಾಗಾಗಿ ನಾನು ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ಮತ್ತು ಉಳಿದಿದ್ದು ನೋಡಿರಿ, ಇನ್ನೊಂದು ಸ್ವಲ್ಪ ಇದು ನಾನು ಈ ಚಟ್ನಿಗೆ ಹಾಕೋತಾ ಇದ್ದೀನಿ. ನೋಡ್ಬೋದು ನಮ್ಮದು ಚಟ್ನಿನೂ ಮತ್ತು ಇದಕ್ಕೂ ಎರಡಕ್ಕೂ ಆಯಿತು.
ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ರೀ. ನೋಡ್ಬೋದು ನಮ್ಮದು ಬ್ಯಾಟರ್ ಅವಾಗ ಸ್ವಲ್ಪ ತೆಳ್ಳಗಿತ್ತು ನೋಡಿರಿ. ಇವಾಗ ನಮಗೆ ಇದು ಗಟ್ಟಿಯಾಗಿದೆ. ಇದರೊಳಗೆ ನೀರು ಹಾಕಷ್ಟಿಲ್ಲ. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿತು ಅಂತಂದರೆ ಇದು ಇಷ್ಟೇ ಇರಬೇಕು, ಇದು ಕರೆಕ್ಟಾಗಿದೆ. ಕೆಲವೊಂದು ಸರ್ತಿ ನಿಮಗೆ ಗಟ್ಟಿ ಆಗಿತ್ತು ಅಂತಂದರೆ ಸ್ವಲ್ಪನೇ ನೀವು ಮೊಸರನ್ನು ಆ್ಯಡ್ ಮಾಡ್ಕೋಬೋದು. ಇದು ನನಗಿವಾಗ ಸರಿಯಾಗಿದೆ. ನಮ್ಮದು ಈ ಕಡೆ ಇವಾಗ ಚಟ್ನಿನೂ ರೆಡಿ ಆಯಿತು. ಈಗ ನಾನು ಈಗ ನೋಡಿರಿ, ನಾನಿಂದು ತಟ್ಟೆ ತೊಗೊಂಡಿದ್ದೀನಿ. ಇದು ತುಂಬ ಈಸಿ ಮತ್ತು ಒಳ್ಳೆ ಟೇಸ್ಟ್ನೂ ಇರ್ತದೆ ರೀ. ಸ್ವಲ್ಪ ಎಣ್ಣೆ ಇದು ತಳಕ್ಕೆ ಈ ಥರ ಹಚ್ಕೋಬೇಕು. ಈಗ ನಾವು ಇದು ಬ್ಯಾಟರ್ಗೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಇದನ್ನು ಸಹ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೋಡಿರಿ, ಈ ಬ್ಯಾಟರ್ಗೆ ಒಂದು ಈನೋ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇದನ್ನು ಈ ಥರನೇ ನಾವು ನೋಡಿರಿ, ನಮ್ಮದು ಹಿಟ್ಟು ಹಾಕ್ತಾ ಇದ್ದಾಗೇ ಇದು ದಪ್ಪ ಆಗಕ್ಕೆ ಶುರು ಅಂದರೆ ಉಬ್ಕೊಳ್ಳುತ್ತೆ ರೀ. ಹಾಗಾಗಿ ನಮಗೆ ಇದು ಹೆಲ್ಪ್ ಆಗುತ್ತೆ. ಹಾಗಾಗಿ ನೋಡ್ಬೋದು ನಾವು ಇದನ್ನು ಒಂಚೂರು ಇದ್ರ ಜೊತೆಗೆ ಮಿಕ್ಸ್ ಮಾಡಿದ ತಕ್ಷಣವೇ ನಾವು ಇದನ್ನು ಬೇಯಿಸ್ಲಿಕ್ಕೆ ಇಡ್ಬೋದು. ನೋಡ್ಬೋದು ಎಷ್ಟು ಬೇಗನೆ ನಮ್ಮದು ಹಿಟ್ಟು, ನಾವು ರಾತ್ರಿ ಎಲ್ಲ ಇದು ಹಿಟ್ಟನ್ನು ಮಿಕ್ಸಿ ಮಾಡಿ ಇಟ್ಕೊಂಡಾಗ ಬೆಳಗ್ಗೆ ಯಾವ ಥರ ಆಗುತ್ತೆ ನೋಡಿರಿ, ಆ ಥರ ಆಗಿದೆ ಇದು ಹಿಟ್ಟು. ಇಷ್ಟ ಇದೇ ಕರೆಕ್ಟಾಗಿ ನಮಗೆ ಈ ಥರ ಹಾಕೋಬೋದು. ಇಲ್ಲಿಲ್ಲಂದರೆ ಪಾತ್ರೆ ಒಳಗಿದ್ದಾಗೂ ಸಹ ನೀವು ಈನೋವನ್ನು ಹಾಕೊಂಡು ಇದಕ್ಕೆ ಈ ಥರ ಚೆನ್ನಾಗಿ ನೀವು ನೋಡಿರಿ, ನಮ್ಮದು ಹಿಟ್ಟು ಎಷ್ಟು ಬೇಗನೆ ಉಬ್ಕೊಂಡು ಬಂದಿದೆ. ಈ ಥರನೇ ನೀವು ಒಂದು ಸತಿ ಮನೆಯಲ್ಲಿ ಮಾಡಿ ನೋಡಿರಿ, ತುಂಬ ಟೇಸ್ಟ್ ಇರುತ್ತೆ ಮತ್ತು ಬೇಗ ಆಗುವಂಥದ್ದು. ಈಗ ಇದು ನಮ್ಮದು ರೆಡಿ ಆಗಿದೆ. ನಾನು ಇದನ್ನು ಇಲ್ಲಿ ಒಂದು ಕಪ್ ನೀರನ್ನು ಇಲ್ಲಿ ನಾನು ನೀರು ಇಟ್ಕೊಂಡಿದ್ದೀನಿ ರೀ, ಈ ಥರನೇ ಇಟ್ಕೊಂಡಿದ್ದೀನಿ. ಈಗ ಇದರೊಳಗೆ ನೋಡಿರಿ, ನಾನು ಇದನ್ನು ಈ ಥರ ಸೇರಿಸ್ತಾ ಇದ್ದೀನಿ. ಈ ಥರ ಇಟ್ಕೊಂಡ್ಬಿಟ್ಟು ನೋಡಿರಿ, ನಾವು ಹೈ ಫ್ಲೇಮ್ನಲ್ಲೇ ಕೊನೆಯದಾಗಿ ನೋಡಿರಿ, ಈ ಥರ ನೀವು ಮೇಲೆ ಇದು ಆಪ್ಷನ್ನು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದು ಮೀಡಿಯಮ್ ಒಂದು ಹೈ ಫ್ಲೇಮ್ನಲ್ಲೇ 5 ಮಿನಿಟ್ಸು ನೀವು ಇದನ್ನು ಚೆನ್ನಾಗಿ ಬೇಯಿಸ್ಬೇಕ್ರಿ. 5 ಮಿನಿಟ್ ಆದಮೇಲೆ ಸ್ಲೋ ಮಾಡ್ಕೊಂಡು 10 ಮಿನಿಟ್ಸು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಬೇಕಾಗುತ್ತೆ ರೀ. ಇವಾಗ ಸ್ಟಾರ್ಟಿಂಗ್ ನೋಡಿರಿ, ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಬೇಯಿಸ್ಬೇಕಾಗುತ್ತೆ ನಾವು. ಈಗ ನೋಡ್ಬೋದು ರೀ, ನಮ್ಮದು ಈಗ 15 ನಿಮಿಷ ಆಗಿದೆ. ನಾನು ಇದು ಆಫ್ ಮಾಡ್ತೀನಿ. ಒಂದು 5 ನಿಮಿಷಗಳ ಕಾಲ ಇದು ಓಪನ್ ಮಾಡೋದಿಲ್ಲ. 5 ನಿಮಿಷ ಆದಮೇಲೆ ನಾನು ಓಪನ್ ಮಾಡಿ ನೋಡ್ತೀನಿ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರ ಆಗಿದೆ. ನಾನು ಇದನ್ನು ಒಂಚೂರು ಕಟ್ ಮಾಡ್ಕೋತಾ ಇದ್ದೀನಿ. ಅಂದರೆ ಇದು ಇನ್ನೊಂಚೂರು ಬಿಸಿನೇ ಇದೆ ರೀ. ಹಾಗಾಗಿ ಇದನ್ನು ಈ ಥರ ನಾನು ಈ ಥರನೇ ಚಾಕುಲಿಂದ ಕಟ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ನಮ್ಮದು ಕೇಕ್ ಯಾವ ಥರ ಬರುತ್ತೆ ಅದೇ ಥರನೇ ಬರುತ್ತೆ. ನೋಡ್ಬೋದು ನೀವು. ಈಗ ನೋಡ್ಬೋದು ರೀ, ನಾನು ಇಲ್ಲೆಲ್ಲ ಸೈಡ್ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಈ ಥರನೇ ಎತ್ತುತ್ತಾ ಇದ್ದೀನಿ ರೀ. ಅಂದರೆ ನಮ್ಮದು ಇದು ಒಂಥರ ತಟ್ಟೆ ಇಡ್ಲಿ ಯಾವ ಥರ ಮಾಡ್ತೀವಿ ನೋಡಿರಿ, ಅದೇ ಥರನೇ ಬರುತ್ತೆ. ಇದು ತಟ್ಟೆ ಇಡ್ಲಿ ಥರ ಇದು ಅಲ್ಲ. ನೋಡ್ಬೋದು ನಮ್ಮದು ಈ ಥರನೇ ನೋಡಿರಿ, ಈ ಥರನೇ ಬರುತ್ತೆ. ನಾವೆಲ್ಲನೂ ತೆಗೆದಿಟ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರ ಆಗಿದೆ. ಇದು ನಮ್ಮದು ಇಡ್ಲಿ ಥರನೇ ಮಾಡಿದ್ದೀವಿ. ನೋಡ್ಬೋದು ಈ ಥರ ಸಾಫ್ಟಾಗಿ ಬಂದಿದೆ. ನೀವು ಮನೆಯಲ್ಲಿ ಒಂದು ಸತಿ ಇದೇ ಥರನೇ ಮಾಡಿರಿ. ಈ ಚಟ್ನಿಗೆ ಮತ್ತು ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.